ಸಂವಿಧಾನ ಇನ್ನೊಬ್ಬರ ಕೈಯಲ್ಲಿ ಯಾವುದೋ ಡಿಕ್ಟೇಟರ್ನ ಕೈಯಲ್ಲಿ ಸಿಗಬಾರ್ದು. ಮತ್ತು ಏನಾಯ್ತು, ಜರ್ಮನಿ ಹಿಟ್ಲರ್ ಏನು ಮಾಡಿದ, ಅವನ ಕೈಯಲ್ಲಿ ಇಡೀ ಸಂವಿಧಾನ ತೆಗೆದುಕೊಂಡ, ಅವತ್ತಿನ ಪಾರ್ಲಿಮೆಂಟ್ ತೆಗೆದುಕೊಂಡ, ಡಿಕ್ಟೇಟರ್ ಆದ. ಹಾಗೆ ನಾಳೆ ಯಾರು ಆಗುವುದಿಲ್ಲ ಗ್ಯಾರಂಟಿ ಏನದ. ಇಷ್ಟು ವ್ಯವಸ್ಥೆ ಇದ್ದರೂ ಸಹಿತ ನಮ್ಮ ಇಂದಿರಾ ಗಾಂಧಿ ಅಂತವರು ಡಿಕ್ಟೇಟರ್ ಆಗಿ ಬಂದರು. ಇವತ್ತು ಮೋದಿಯವರು ಅದ ದಿಶೆಯಲ್ಲಿ ಸಾಗ್ತಾ ಇದ್ದಾರೆ. ಅದಕ್ಕಾಗಿ ಸಂವಿಧಾನ ಶ್ರೇಷ್ಠ. ಧನ್ಕರ್ ಅವರು ಸಂಸತ್ತ ಪ್ರಜೆಗಳು ಶ್ರೇಷ್ಠನ, ನ್ಯಾಯಾಂಗೂ ಶ್ರೇಷ್ಠ. ಯಾಕೆ ವಿಶ್ಲೇಷಣೆ ಮಾಡ್ತಾರೆ ಏನು ಮಾಡಿದ್ದಾರೆ ಅಂದರೆ ತಪ್ಪಿದ್ರೆ ಎತ್ತಿ ತೋರಿಸ್ತದೆ. ಇವಾಗ ರಾಜ್ಯಪಾಲರ ವಿಷಯದಲ್ಲಿ ತೋರಿಸಿದ. ಮತ್ತು ಈಗಾಗಲೇ ಒಂದು ದೆಹಲಿ ವಿಷಯದಲ್ಲಿ ನಿಮಗೆ ಗೊತ್ತದ, ಅಲ್ಲಿ ದೆಹಲಿ ಸರ್ಕಾರ ನಮ್ಗೆ ಬೇಕಾದ ಸರ್ಕಾರನ ಆಯ್ಕೆ ಮಾಡಿದರೂ ಸಹಿತ ಆ ಸರ್ಕಾರ ಕಾರ್ಯಾಚರಣೆ ಮಾಡೋದಂಗೆ ಈ ನಮ್ಮ ಪಾರ್ಲಿಮೆಂಟ್ನವರು ಕಾನೂನು ಮಾಡಿ ಅದನ್ನು ತಿದ್ದಿದ್ದು ನಮ್ಗೆ ಗೊತ್ತದ. ಅದೇ ಕಾಲಕ್ಕೆ ಇಲೆಕ್ಷನ್ ಕಮಿಷನ್ದೊಳಗೆ ಕಮಿಷನರ್ ವಿಷಯದಲ್ಲೇ ಆವತ್ತಿನ CJI ಅವರು ಹೇಳಿದರು ಸ್ಪಷ್ಟವಾಗಿ, ಇಲ್ಲ ನೀವೇ ಕಾನೂನು ರಚನೆ ಮಾಡಿದೆ, ನೀವೇ ಈ ನಮ್ಮ ಚುನಾವಣಾ ಆಯುಕ್ತರು ನೇಮಿಸಿದಾಗ ಅವ್ರು ಹೆಂಗೆ ನಿಮ್ಮ ವಿರುದ್ಧ ಕೆಲಸ ಮಾಡಲಿಕ್ಕೆ ಸಾಧ್ಯದ, ಅವ್ರು ಸತ್ಯ ಹೇಳಲಿಕ್ಕೆ ಸಾಧ್ಯದಾಗ ಆಳಿದಾಗ ಒಬ್ಬರು ಪ್ರಧಾನಿ, ಇನ್ನೊಬ್ಬರು ವಿರೋಧ ಪಕ್ಷ ನಾಯಕರು, ಸ್ವತಃ ಇನ್ನೊಬ್ಬರು CJI ಇರಬೇಕಾ ಒಂದು ಆಯ್ಕೆಯಲ್ಲಿದ್ದಾಗ ಕೊನೆಗೆ ಒಂದು ಮಾತನ್ನು ಸೇರಿಸಿದ್ರು. ಬೇಕಾದ್ರೆ ಹೊಸ ಕಾನೂನು ಮಾಡಿ ಇವು ತಿದ್ದಬಹುದು ಅಂದಾಗ ಸ್ವತಃ ಪ್ರಧಾನಿಯವರು ತಾವು ತಮ್ಮ ಕ್ಯಾಬಿನೆಟ್ ಮಿನಿಸ್ಟರು ಇನ್ನೊಬ್ಬರು ವಿರೋಧ ಪಕ್ಷದ ನಾಯಕರು ಹಾಕ್ಕೊಂಡು ಇಡೀ ವ್ಯವಸ್ಥೆ ತಮ್ಮ ಕಬ್ಜಾ ಮಾಡ್ಕೊಂಡಿದ್ದು ನಾವು ನೋಡಿದ್ವಿ. ಆಗ ಅವರು ಡಿಕ್ಟೇಟರ್ ಆಗೋ ಸಾಧ್ಯತೆಗಳು ಹೆಚ್ಚಿದಾವೆ. ಈ ನೆಲೆಗಟ್ಟಿನಲ್ಲೇ ಸಂಸತ್ತು ಪ್ರಜೆಗಳು ಸಾರ್ವಭೌಮರು, ಅದನ್ನ ಎಲ್ಲ ಮಾತಿಲ್ಲ, ಪರಮೋಚ್ಚ ನ್ಯಾಯಾಂಗ ಆ ಏನು ಕಾನೂನು ಮಾಡ್ತೋ ಅದನ್ನು ಏನಪ್ಪ ಅನಾಲಿಸಿಸ್ ಮಾಡುವಂಥದ್ದು, ವಿಶ್ಲೇಷಣೆ ಮಾಡಿ ಪರಿಹಾರ ಹುಡುಕುವಂಥ ಕೆಲಸವನ್ನು ಮಾಡ್ತದೆ. ಅದು ಸಂವಿಧಾನಕ್ಕೆ ಬದ್ಧವಾಗಿ. ಅದಕ್ಕೆ ಇಲ್ಲಿ ಯಾರು ಶ್ರೇಷ್ಠ ಅಲ್ಲ, ಯಾರು ಕನಿಷ್ಠ ಅಲ್ಲ, ಇಲ್ಲಿ ಸಂವಿಧಾನ ಶ್ರೇಷ್ಠ ಅನ್ನುವಂಥ ಮಾತನ್ನು ನಮ್ಮ ಕಪಿಲ್ ಸಿಬ್ಬಲ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಸಂವಿಧಾನ ಅಲ್ಲ, ಸಂವಿಧಾನ ಶ್ರೇಷ್ಠ, ಬಟ್ ಸಂಸತ್ತಾಗಲಿ ಅಂದ್ರೆ ಶಾಸಕಾಂಗ ಆಗಲಿ ಕಾರ್ಯಾಂಗ ಆಗಲಿ ಅವು ಶ್ರೇಷ್ಠ ಅಲ್ಲ ಅನ್ನೋಂಗೆ ಹೇಳ್ತಾ ಇದ್ದಾರೆ. ಇದರಲ್ಲಿ ಯಾರು ಸರಿ, ಇಬ್ಬರು ಬುದ್ಧಿವಂತರಿದ್ದಾರೆ. ನಿಮ್ಗೆ ಯಾವ ಸರಿ ಅನಿಸ್ತದ? ಸಂಸತ್ ಶ್ರೇಷ್ಠ ಇದ್ದೀರಾ, ನ್ಯಾಯಾಂಗ ಶ್ರೇಷ್ಠ ಇದ್ದೀರಾ, ಅವಿಲ್ಲಪ್ಪ ಸಂವಿಧಾನ ಶ್ರೇಷ್ಠ ಇದ್ದೀರಾ? ಯಾವುದಕ್ಕೂ ಉತ್ತರ ಕೊಡಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಹೆಚ್ಚು ತಲಮಿದು ಸತ್ಯದ ಕೈಗನ್ನಡಿ ವಂದನೆಗಳು.